ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರ ಜನನ ಅರೇಬಿಯಾದಲ್ಲೇ ಯಾಕೆ ಉಂಟಾಯಿತು ಎನ್ನುವ ಬಗ್ಗೆ ಒಂದು ಚರ್ಚೆಯನ್ನು ನಾವು ಆರಂಭಿಸಿದ್ದೇವೆ. ಒಂದನೇ ಕಾರಣ, ಇತಿಹಾಸದ ಬಗ್ಗೆ ಅವರಿಗಿದ್ದಂಥ ಆಸಕ್ತಿ, ಅರೇಬಿಯಾದ ಜನತೆಗಿದ್ದಂಥ ಆಸಕ್ತಿ. ಎರಡನೆಯದು, ಅಂದಿನ ಸಾಮಾಜಿಕವಾದ ಹಿನ್ನಡೆ. ಇಡೀ ಜಗತ್ತೇ ಆ 6-7ನೇ ಶತಮಾನದಲ್ಲಿ ಕೆಟ್ಟೋಗಿತ್ತು ಅಂತೇಳಿ ಇತಿಹಾಸ ಹೇಳ್ತದೆ. ಅದರಲ್ಲೂ ಕೂಡ ಅರೇಬಿಯಾ ಜಗತ್ತು ಇನ್ನಷ್ಟು ಕೆಟ್ಟೋಗಿತ್ತು. ಇವತ್ತಿನ ಜಗತ್ತನ್ನು ನಿಯಂತ್ರಿಸುವಂಥ 3 ಡಬ್ಲ್ಯೂಗಳ ಬಗ್ಗೆ ನಮ್ಗೆ ಗೊತ್ತಿದೆ. www.com, ವರ್ಲ್ಡ್ ವೈಡ್ ವೆಬ್. ಆದರೆ ಅವತ್ತಿನ ಜಗತ್ತನ್ನು ನಿಯಂತ್ರಿಸಿದ್ದಂತಹ 3 ಡಬ್ಲ್ಯೂಗಳು ಅಂತ ಹೇಳಿದ್ರೆ ವೆಲ್ತ್, ವೈನ್ ಆ್ಯಂಡ್ ವಾರ್, ಸಂಪತ್ತು, ಮದ್ಯ ಮತ್ತು ಯುದ್ಧ. ಸಂಪತ್ತಿಗಾಗಿ ಅರೇಬಿಯಾದ ಜನತೆ ಏನು ಬೇಕಾದರೂ ಮಾಡ್ತಿದ್ರು. ಕೊಳ್ಳೆ ದರೋಡೆ ಬಹಳ ಸಾಮಾನ್ಯ ಆಗಿತ್ತು. ಅದೇ ರೀತಿ ಜೂಜು, ಆಮೇಲೆ ಬಡ್ಡಿ ವ್ಯವಹಾರಗಳು, ಆಮೇಲೆ ಈ ವ್ಯಾಪಾರಿ ಯಾತ್ರಿಗಳ ತಂಡ, ಕಾರವಾನ್ ಅಂತೇಳಿ ನಾವು ಹೇಳ್ತೇವಲ್ಲ, ಅವುಗಳ ಮೇಲೆ ದಾಳಿ ಮಾಡಿ ಒಂಟೆ, ಕುರಿ, ಜಾನುವಾರು, ಸರಕು, ಸಂಪತ್ತುಗಳನ್ನೆಲ್ಲ ದೋಚುವುದು. ಹೀಗೆ ಸಂಪತ್ತಿಗಾಗಿ ಏನು ಮಾಡಲಿಕ್ಕೂ ಸಿದ್ಧರಾಗಿದ್ದಂಥ ಒಂದು ಜನತೆ, ಆ ಜನತೆಯನ್ನು ಇಂಥ ಎಲ್ಲ ಕೆಡುಕುಗಳು ಹೇಳ ಹೆಸರಿಲ್ಲದಂತೆ ನಿರ್ಮೂಲನೆ ಮಾಡಲಿಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಸಾಧ್ಯವಾಯಿತು ಎನ್ನುವುದು ಬಹಳ ಮುಖ್ಯ. ಇನ್ನು ವೈನ್, ಮದ್ಯಪಾನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲದಂತಹ ಜನ ಅವರು. ತಾನು ಸತ್ತರೆ ತನ್ನ ಹೆಣವನ್ನು ಮದ್ಯ ತಯಾರಿಸುವ ದ್ರಾಕ್ಷಿ ಬಳ್ಳಿಗಳ ಅಡಿಯಲ್ಲಿ ಹೂಳಬೇಕು, ನನ್ನ ಶವ ಕೂಡ ಆ ಮದ್ಯವನ್ನು ಹೀರಬೇಕು ಅಂತೇಳಿ ವಸಿಯತು ಮಾಡ್ತಿದ್ದಂಥ, ಉಯಿರು ಬರೆದಿಡ್ತಕ್ಕಂಥ ಜನರಾಗಿದ್ದರು ಅವರು. ಅಂಥ ಜನತೆಯ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದ್ಯದ ಅನಾಹುತಗಳ ಬಗ್ಗೆ ವಿವರಿಸಿಕೊಟ್ರು. ಕುರಾನ್ ಆದೇಶ ಬಂದಾಗ ಸಂಪೂರ್ಣವಾದ ಮದ್ಯ ನಿಷೇಧವನ್ನು ಘೋಷಿಸಿದರು. ಅಲಾ ಇನ್ನಲ್ ಖಮ್ರ ಕದ್ ಹುರ್ರಿಮತ್, ಖಂಡಿತ ಮದ್ಯ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ ಅಂತೇಳಿ ಹೇಳಿದರು. ಆಗ ಅವರು ಏನು ಮಾಡಿದ್ರು ಗೊತ್ತಾ? ಬಹಳ ದೊಡ್ಡೊಬ್ಬರು ಮದ್ಯ ವ್ಯಾಪಾರಿ ಆಗಿದ್ದರು, ಅಬೂ ತಲ್ಹಾ ರಲಿಯಲ್ಲಾಹು ಅನ್ಹು. ಪೀಪಾಯಿಗಟ್ಟಲೆ ಮದ್ಯವನ್ನು ತಂದು ಸಂಗ್ರಹ ಮಾಡಿಟ್ಟಿದ್ರು ತಮ್ಮ ಮನೆಯಲ್ಲಿ. ಹೇಗೂ ತಂದಾಗಿದೆ, ಮುಗಿಸಿ ಬಿಡೋಣ ಅಂಥೇಳಿ ಕುಡಿದ್ರ, ಅಥವಾ ಹಿಂಬಾಗಿಲ ಮೂಲಕ ಕಳ್ಳ ವ್ಯಾಪಾರವನ್ನು ಮಾಡಿದ್ರ, ಏನೂ ಮಾಡಿಲ್ಲ. ಬದಲು ಮುಖ್ಯ ಸಪ್ಲೈಯರಾಗಿದ್ದಂತಹ ಅನಸ್ ರಲಿಯಲ್ಲಾಹು ಅನ್ಹುವನ್ನು ಕರೆದು ಇದನ್ನು ಹೊರಗೆ ಚೆಲ್ಲಿ ಬನ್ನಿ ಅಂತ ಹೇಳಿ ಅವರನ್ನು ಸಂಪೂರ್ಣವಾಗಿ ಚೆಲ್ಲಿ ಬರಲಿಕ್ಕೆ ಕಳುಹಿಸ್ತಾರೆ. ಚರಿತ್ರೆ ಹೇಳ್ತದೆ, ಎಲ್ಲರೂ ಕೂಡ ತಕ್ಷಣವೇ ಸ್ವಲ್ಪ ಕೂಡ ತಡ ಮಾಡದೆ ಆ ಎಲ್ಲ ಮದ್ಯಗಳನ್ನು ಹೊರಗೆ ಚೆಲ್ಲಿದ್ದರ ಪರಿಣಾಮವಾಗಿ ಮದೀನಾದ ಬೀದಿಗಳಲ್ಲಿ ಮದ್ಯದ ಹೊಳೆ ಹರಿಯಿತು ಅಂತೇಳಿ. ಇಂತಹ ಒಂದು ಬದಲಾವಣೆ ತರಲಿಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಾಧ್ಯ ಆಯಿತು. ಇನ್ನು ವಾರ್, ಯುದ್ಧ ಅಂತ ಹೇಳುವುದಿದೆಯಲ್ಲ, ಅದರ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅವರ ಅತ್ಯಂತ ದೊಡ್ಡ ಹೋಬಿ ಅದು. ಕ್ಷುಲ್ಲಕ ಕಾರಣ, ಒಬ್ಬನ ಒಂದು ಜಾನುವಾರು ತನ್ನ ಜಮೀನಿಗೆ ನುಗ್ಗಿ ಅಲ್ಲಿನ ಕೆಲವು ಬೆಳೆಗಳನ್ನು ತಿಂತು ಅಂತ ಹೇಳಿ ಅದರ ಹೆಸರಿನಲ್ಲಿ ಯುದ್ಧ ಮಾಡ್ತಕ್ಕಂತಹ ಜನರು, ಒಬ್ಬನ ಕೊಲೆಯಾದರೆ ಅವನನ್ನು ಯಾರು ಕೊಲೆ ಮಾಡಿದ್ದಾನೆ ಅವನ ಇಡೀ ಬುಡಕಟ್ಟಿನ ಮೇಲೆಯೇ ದಾಳಿ ಮಾಡಿ ಯುದ್ಧ ಸಾರ್ತಿಕ್ಕಂತಹ ಜನರಾಗಿದ್ದರು ಅವರು ಅಂತ ಹೇಳಿ ನಮಗೆ ತಿಳಿದಿದ್ದು ಸಾಧ್ಯ ಆಗ್ತದೆ. ಔಸು ಮತ್ತು ಖಜ್ರಜ್ ಅಂತೇಳಿ 2 ಬುಡಕಟ್ಟುಗಳಿದ್ದು ಮದೀನಾದಲ್ಲಿ 120 ವರ್ಷಗಳ ಕಾಲ ಅವರು ಯುದ್ಧ ಮಾಡಿ ಸಾವಿರಾರು ಜನರ ಜೀವ ಹೋಗಿದೆ. ಅಂತ ಇಷ್ಟವರೆಗೆ ಅಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾಕ್ಕೆ ಬರುವುದಕ್ಕಿಂತ 4-5 ವರ್ಷಗಳ ಮೊದಲು ಕೂಡ ಒಂದು ಯುದ್ಧ ನಡೆದಿತ್ತು, ಘಜ್ವತ್ ಬುಆತ್ ಅಂತೇಳಿ. ಅಂತಹ ಯುದ್ಧ ಪ್ರೇಮಿಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಂದು ಅನ್ಸಾರ್ಗಳಾಗಿ ಮಾರ್ಪಡಿಸಿದರು. ಅಂದರೆ ಮತ್ತೊಬ್ಬರಿಗಾಗಿ ಸಹಾಯ ಮಾಡುವವರು ಅಂತ ಹೇಳುವಂಥ ಆ ಗುಣಮಟ್ಟಕ್ಕೆ ಅವರನ್ನು ಬೆಳೆಸಿದರು. ಯಾವ ರೀತಿಯ ಪರಿವರ್ತನೆ ಆಯಿತು ಅಂತ ಕೇಳಿದರೆ, ಒಂದು ಯುದ್ಧ, ಆ ಯುದ್ಧದಲ್ಲಿ ಒಬ್ಬರು ಗಂಭೀರ ಗಾಯಾಳುವಾಗಿ ಮರಣವನ್ನು ಎದುರು ನೋಡುತ್ತಾ ಮಲಗಿದ್ದಾರೆ. ಸಹಜವಾಗಿಯೇ ತೀವ್ರವಾದಂತಹ ಬಾಯಾರಿಕೆ ಇರುವಂತಹ ಸಮಯ ಯಾರೋ ಒಬ್ಬರು ಒಂದು ಗ್ಲಾಸು ನೀರು ಕೊಂಡು ಹೋಗಿ ಕೊಡ್ತಾರೆ, ಅಗತ್ಯ ಇದೆ. ಆದರೆ ತಾನು ಕುಡಿಯದೆ ತನ್ನ ಪಕ್ಕದಲ್ಲಿ ಗಾಯಾಳುವಾಗಿ ಬಿದ್ದಿರುವ ಮತ್ತೊಬ್ಬ ವ್ಯಕ್ತಿಯನ್ನು ತೋರಿಸಿ ಅವರಿಗೆ ಆ ನೀರನ್ನು ಕೊಡಲಿಕ್ಕೆ ಬೊಟ್ಟು ಮಾಡ್ತಾರೆ. ಅವರ ಹತ್ರ ಹೋದರೆ ಅವರು ಮತ್ತೊಬ್ಬರಿಗೆ ಬೊಟ್ಟು ಮಾಡ್ತಾರೆ, ಅವರು ಇನ್ನೊಬ್ಬರಿಗೆ. ಹೀಗೆ ಆ ಒಂದು ಲೋಟ ನೀರು 7-8 ಜನರನ್ನು ದಾಟಿ ಮತ್ತೆ ಮೊದಲಾದ ಅದೇ ವ್ಯಕ್ತಿಯ ಹತ್ರ ಬರ್ತದೆ. ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತದೆ. ಮತ್ತೊಬ್ಬರ ಹತ್ರ ಹೋದಾಗ ಅವರು ಕೂಡ ಮೌತಾಗಿರ್ತಾರೆ. ಈ ರೀತಿ ಪ್ರತಿಯೊಬ್ಬರು ಮರಣ ಹೊಂದಿರ್ತಾರೆ. ಅಂದರೆ ಮರಣದ ಸಂದರ್ಭದಲ್ಲಿ ಕೂಡ ತನಗಿಂತ ಮತ್ತೊಬ್ಬನ ಅಗತ್ಯವನ್ನು ಆದ್ಯತೆಯಿಂದ ಕಂಡಂತಹ ಒಂದು ಜನಾಂಗವಾಗಿ, ಮತ್ತೊಬ್ಬನ ತಲೆ ಕಡಿಯುವುದಕ್ಕಾಗಿ ಹೋರಾಟ ಮಾಡುತ್ತಿದ್ದ ಜನ ಮತ್ತೊಬ್ಬರಿಗಾಗಿ ತಲೆ ಕೊಡುವುದಕ್ಕೆ ಸಿದ್ಧರಾಗುವ ರೀತಿಯಲ್ಲಿ ಬೆಳೆಸಿದರು ಅಂತ ಹೇಳಿದರೆ
ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಿದ್ಧಾಂತಕ್ಕೆ ಸಾಧ್ಯ. ಆ ಅರೇಬಿಯಾದಲ್ಲಿ ಅದನ್ನು ಯಶಸ್ಸುಗೊಳಿಸಲಿಕ್ಕೆ ಸಾಧ್ಯವಾಗಿದ್ದರೆ ಖಂಡಿತವಾಗಿಯೂ ಜಗತ್ತಿನ ಯಾವ ಕಡೆಯಲ್ಲಿ ಕೂಡ ಅದನ್ನು ಪ್ರಾಯೋಗಿಕವಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಾಯಕತ್ವ, ಅವರ ಪ್ರತಿಪಾದಿಸಿದಂಥ ಸಿದ್ಧಾಂತಗಳು ಅದು ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಪ್ರಾಯೋಗಿಕ ಎನ್ನುವುದಕ್ಕೆ ಇದು ಒಂದು ಕಾರಣ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾವು